ವಿದ್ಯಾರ್ಥಿಗಳೇ, ನಾವು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಗೆ ಒಂದು ಎಕ್ಸಾಂಪಲ್ ತೊಗೊಂಡು ಲೈಟ್ ಅನ್ನೋ ಒಂದು ಕಾನ್ಸೆಪ್ಟನ್ನ ಡಿಸ್ಕಸ್ ಮಾಡ್ತಾ ಇರಬೇಕಾದ್ರೆ ಎರಡು ನೇಚರ್ ಆಫ್ ಲೈಟ್ನ ನಾವು ಅನಾಲಿಸಿಸ್ ಮಾಡ್ತಾ ಹೋಗ್ತೀವಿ. ಒಂದು ಪಾರ್ಟಿಕಲ್ ಥರ ಬಿಹೇವ್ ಮಾಡುತ್ತೆ, ಇನ್ನೊಂದು ವೇವ್ ಥರ ಬಿಹೇವ್ ಮಾಡುತ್ತೆ ಅಂತ ಹೇಳಿದ್ದೀನಿ. ಅದಕ್ಕೆ ಪುಷ್ಟಿ ಕೊಡೋ ಅಂಥ ಕೆಲವೊಂದು ಥಿಯರಿಗಳನ್ನ ಕೆಲವೊಬ್ಬರು ಸೈಂಟಿಸ್ಟ್ಗಳು ನಮಗೆ ಪ್ರೊವೈಡ್ ಮಾಡಿದ್ದಾರೆ. ರಿಗಾರ್ಡಿಂಗ್ ನೇಚರ್ ಆಫ್ ಲೈಟ್, ಫೇಮಸ್ ಸೈಂಟಿಸ್ಟ್ಸ್ ವರ್ ಎಕ್ಸ್ಪ್ಲೈನ್ಡ್ ದ ನೇಚರ್ ಆಫ್ ಲೈಟ್, ಹೇಗೆ ಬಿಹೇವ್ ಮಾಡುತ್ತೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ಅದರಲ್ಲಿ ಮೊದಲು ನಿಂತ್ಕೊಳ್ಳುವಂಥದ್ದು ಅಂದರೆ ಮೊದಲು ಎಕ್ಸ್ಪ್ಲೈನ್ ಮಾಡುವಂಥದ್ದು ನಿಮಗೆಲ್ಲ ಗೊತ್ತಿರೋಂಗೆ ಅವರೆಲ್ಲ ಕಡೆನೂ ಇದ್ದೇ ಇರ್ತಾರೆ, ಸರ್ ಐಸಾಕ್ ನ್ಯೂಟನ್. ವೇವ್ ಅಂದರೆ ಲೈಟ್ ಅನ್ನೋದು ಯಾವ ಥರ ಬಿಹೇವ್ ಮಾಡುತ್ತೆ, ಪಾರ್ಟಿಕಲ್ಲೇ ವೇವ್, ಇದನ್ನು ಎಕ್ಸ್ಪ್ಲೈನ್ ಮಾಡಬೇಕು ಅಥವಾ ಇದನ್ನು ಕನ್ಫರ್ಮ್ ಮಾಡಬೇಕು. ನ್ಯೂಟನ್ ಏನು ಕನ್ಫರ್ಮ್ ಮಾಡ್ತಾರೆ ಅದನ್ನು ದಟ್ ಥಿಯರಿ ವಾಸ್ ಕಾಲ್ಡ್ ಕಾರ್ಪಸ್ಕ್ಯುಲಾರ್ ಥಿಯರಿ. ಕಾರ್ಪಸ್ಕ್ಯುಲಾರ್ ಥಿಯರಿ ಅಂತ ಕರೀತಾರೆ ನ್ಯೂಟನ್. ದಟ್ ಥಿಯರಿ ವಾಸ್ ಕಾಲ್ಡ್ ಕಾರ್ಪಸ್ಕ್ಯುಲಾರ್ ಥಿಯರಿ. ಅಕಾರ್ಡಿಂಗ್ ಟು ದಿಸ್ ಥಿಯರಿ, light consists of a tiny elastic particles called corpuscles. ಒಂದು ಸ್ಮಾಲ್, ವೆರಿ ಸ್ಮಾಲ್ ಎಲಾಸ್ಟಿಕ್ ಪ್ರಾಪರ್ಟಿ ಇರುವಂಥ ಒಂದು ಪಾರ್ಟಿಕಲ್ ಇದೆ. ಆ ಪಾರ್ಟಿಕಲ್ಲು ಲೈಟಲ್ಲಿ ಇದೆ. ಲೈಟ್ ಅಂದರೆ ಆ ಪಾರ್ಟಿಕಲ್ ಅಂತ ಹೇಳ್ತಾರೆ. ಆ ಪಾರ್ಟಿಕಲ್ಸ್ ಏನಂತ ಕರೀತಾರೆ, ಕಾರ್ಪಸಲ್ಸ್ ಅಂತ ಕರೀತಾರೆ. ನೆನ್ಪಿಟ್ಕೊಳ್ಳಿ, ಆ ಕಾರ್ಪಸಲ್ಸ್ ಯಾವಾಗಲೂ ಸ್ಟ್ರೈಟ್ ಲೈನಲ್ಲೇ ಪಾಸ್ ಆಗುತ್ತೆ. ರೆಕ್ಟಿಲಿನಿಯರ್ ಪ್ರೊಪಗೇಷನ್ ಅಂತ ನಾವೇನು ಕರಿತೀವಿ ಅದನ್ನು ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಏನಂದರೆ, ನ್ಯೂಟನ್ ಅಸ್ಯೂಮ್ ಮಾಡ್ಕೊಳೋದೇನು, ಲೈಟು ಪ್ರೊಪಗೇಟ್ ಆಗಬೇಕಾದ್ರೆ ಒಂದು ಸ್ಪೀಡ್ ಇರುತ್ತೆ. ಆ ಸ್ಪೀಡು ರೇರರ್ ಮೀಡಿಯಮಲ್ಲಿ ಕಮ್ಮಿ ಇರುತ್ತೆ, ಡೆನ್ಸರ್ ಮೀಡಿಯಮಲ್ಲಿ ಜಾಸ್ತಿ ಇರುತ್ತೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ. So that means light travels with the lesser speed in the rarer medium and travels with the greater speed in the denser medium. So this is very important concept. ಅದರ ಜೊತೆಗೆ ನ್ಯೂಟನ್ ಒಂದು ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಸೆನ್ಸೇಷನ್ ಆಫ್ ವಿಷನ್ನ ಪ್ರೊವೈಡ್ ಮಾಡುವಂಥ ಆ ಒಂದು ಪಾರ್ಟಿಕಲ್ಸ್, ಕಾರ್ಪಸಲ್ಸ್, ರೆಟಿನಾ ಮೇಲೆ ಇನ್ಸಿಡೆಂಟ್ ಆಗಿ ಇಮೇಜ್ನ ಫಾರ್ಮೇಷನ್ ಮಾಡುತ್ತೆ. ಇನ್ನೊಂದು ಕ್ವಶನ್ ಬರುತ್ತೆ ನಿಮಗೆ, ಏನು ಕಲರ್ ಹೆಂಗೆ ಬರುತ್ತೆ ಸರ್ ಅಂತ. ಸೊ ದ ಡಿಫ್ರೆಂಟ್ ಕಲರ್ಸ್, ಬೇರೆ ಬೇರೆ ಕಲರ್ಸ್ ಇದೆಯಲ್ಲ, ದ ಡಿಫ್ರೆಂಟ್ ಕಲರ್ಸ್ ಅಕಾರ್ಡಿಂಗ್ ಟು ನ್ಯೂಟನ್, ದ ಡಿಫ್ರೆಂಟ್ ಕಲರ್ಸ್ ಆರ್ ಡ್ಯೂ ಟು ದಿ ಡಿಫ್ರೆಂಟ್ ಸೈಜಸ್ ಆಫ್ ದಿ ಕಾರ್ಪಸಲ್ಸ್. ಆ ಕಾರ್ಪಸಲ್ಸ್ ಏನಿದೆ ಪಾರ್ಟಿಕಲ್ಸು, ಅದರ ಸೈಜ್ ವೇರಿ ಆಗ್ತಾ ಹೋಗುತ್ತೆ. ಆ ಸೈಜ್ ವೇರಿ ಆಗ್ತಾ ಹೋದಾಗೆ ಕಲರು ಕೂಡ ಚೇಂಜ್ ಆಗ್ತಾ ಹೋಗುತ್ತೆ ಅನ್ನೋ ಒಂದು ಎಕ್ಸ್ಪ್ಲನೇಷನ್ನ ನ್ಯೂಟನ್ ಪ್ರೊವೈಡ್ ಮಾಡ್ತಾರೆ. ಸೊ ದಿಸ್ ಈಸ್ ಅ ಎಕ್ಸ್ಪ್ಲನೇಷನ್. ಆ್ಯಂಡ್ ಇನ್ನೊಂದು ವೆರಿ ಇಂಪಾರ್ಟೆಂಟ್, ಸೊ ದಿಸ್ ಕಾರ್ಪಸ್ಕ್ಯುಲಾರ್ ಥಿಯರಿ ಸ್ಯಾಟಿಸ್ಫ್ಯಾಕ್ಟರಿಲಿ ಎಕ್ಸ್ಪ್ಲೈನ್ ದ ರಿಫ್ರಾಕ್ಷನ್ ಆಫ್ ಲೈಟ್. ಸೊ ವೇವ್ ನೇಚರ್ ಆಫ್ ಲೈಟ್ನ, ಪಾರ್ಟಿಕಲ್ ನೇಚರ್ ಆಫ್ ಲೈಟು ಯಾವುದಿದು ನೇಚರ್ ಅನ್ನೋದನ್ನ ನ್ಯೂಟನ್ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ, ಕಾರ್ಪಸ್ಕ್ಯುಲಾರ್ ಅನ್ನೋ ಒಂದು ಪಾರ್ಟಿಕಲ್ಲು ಬೇರೆ ಬೇರೆ ಸೈಜ್ ಇರೋದ್ರಿಂದ ಬೇರೆ ಬೇರೆ ಕಲರ್ ಬರುತ್ತೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ. ಕೆಲವೊಂದು ಥಿಯರೀಸ್ನ ಈಸಿಯಾಗಿ, ಕೆಲವೊಂದು ಫೆನಾಮಿನನ್ನ ಈಸಿಯಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ರಿಫ್ಲೆಕ್ಷನ್ ಇರ್ಬೋದು, ರಿಫ್ರಾಕ್ಷನ್ ಇರ್ಬೋದು, ಈ ಥರದ್ದು ಫೆನಾಮಿನನ್ಸ್ನ ಈಸಿಯಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಆದರೆ ಕೆಲವು ಫೆನಾಮಿನನ್ಸ್ನ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಯಾವುದು? ಇಂಟರ್ಫರೆನ್ಸ್, ಡಿಫ್ರಾಕ್ಷನ್, ಪೋಲರೈಸೇಷನ್. ಆ್ಯಂಡ್ ಒನ್ ಮೋರ್ ಥಿಂಗ್, ಅವರೇ ಒಂದು ಎಕ್ಸ್ಪೆರಿಮೆಂಟ್ ಕಂಡಕ್ಟ್ ಮಾಡ್ತಾರೆ. ಅದರಲ್ಲಿ ಕೆಲವು ರಿಂಗ್ಸ್ ಬರುತ್ತೆ, ಆಲ್ಟರ್ನೇಟಿವ್ ಬ್ರೈಟ್ ಆ್ಯಂಡ್ ಡಾರ್ಕ್ ರಿಂಗ್ಸ್. ಅವನ್ನ ನ್ಯೂಟನ್ಸ್ ರಿಂಗ್ಸ್ ಅಂತಲೇ ಕರೀತಾರೆ. ಆದರೆ ಅವ್ರನ್ನ ಕೇಳಿದರೆ ಯಾಕೆ ಬರುತ್ತೆ ಗೊತ್ತಿಲ್ಲ ಅಂತಾರೆ. ಸೊ ದಟ್ ಈಸ್ ಅ ಮೇನ್ ಡ್ರಾಬ್ಯಾಕ್. ಸೊ ಅಂದರೆ ಕೆಲವು ಡ್ರಾಬ್ಯಾಕ್ಸ್ ಇದೆ. ಫೋಕಾಲ್ಟ್ ಅನ್ನೋ ಒಬ್ಬರು ಸೈಂಟಿಸ್ಟು ಒಂದು ಪ್ರೂವ್ ಮಾಡ್ತಾರೆ ಅಥವಾ ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗ್ತಾರೆ. ಅದನ್ನು ಡಿಸ್ಕಸ್ ಮಾಡೋಣ ಆಮೇಲೆ. ಸೊ ಫಸ್ಟ್ ಥಿಯರಿ ವಾಸ್ ಪ್ರಪೋಸ್ಡ್ ಬೈ ಟು ಎಕ್ಸ್ಪ್ಲೈನ್ ದ ನೇಚರ್ ಆಫ್ ಲೈಟ್ was Sir Isaac Newton, and that theory was called corpuscular theory. Corpuscular theory ಅಂತ ಕರೀತಾರೆ.
ಸೊ ಈ ಥಿಯರಿ ಆದಮೇಲೆ ಬರುವಂಥ ಥಿಯರಿ ಇದು 1637 ಇದನ್ನು ಪ್ರಪೋಸ್ ಮಾಡ್ತಾರೆ, ಆಯಿತಾ. ಇದಾದಮೇಲೆ ಇದು ಪಾರ್ಟಿಕಲ್ ಅಂತ ಪ್ರೂವ್ ಆಯ್ತಲ್ಲ, ನೆಕ್ಸ್ಟ್ ಏನು ಮಾಡ್ತಾರೆ, ಹೈಗನ್ ಅಂತ ಒಬ್ಬರು ಸೈಂಟಿಸ್ಟು 1678 ಒಂದು ಥಿಯರಿನ ಪ್ರಪೋಸ್ ಮಾಡ್ತಾರೆ. ದಟ್ ಥಿಯರಿ ವಾಸ್ ಕಾಲ್ಡ್ ವೇವ್ ಥಿಯರಿ. ಸೊ ವೇವ್ ಥಿಯರಿ ಇಟ್ ವಾಸ್ ಪ್ರಪೋಸ್ಡ್ ಬೈ ಕ್ರಿಶ್ಚಿಯನ್ ಹೈಗನ್ಸ್ ವೇವ್ ಥಿಯರಿ ಅಂತಲೇ ಕರೀತಾರೆ. 1678 ಐ ಥಿಂಕ್ 1678 ಈ ಥಿಯರಿನ ಪ್ರಪೋಸ್ ಮಾಡ್ತಾರೆ. ಅಕಾರ್ಡಿಂಗ್ ಟು ದಿಸ್ ಥಿಯರಿ, ಲೈಟ್ ಈಸ್ ಎ ಲಾಂಜಿಟ್ಯೂಡಿನಲ್ ವೇವ್. ಎಲ್ಲಿ ಪ್ರಪಗೇಟ್ ಆಗುತ್ತೆ ಅಂದರೆ, ಹೈಗನ್ ಒಂದು ಅಸ್ಯೂಮ್ ಮಾಡ್ಕೊತಾರೆ, ಇಡೀ ಯೂನಿವರ್ಸು ಇಟ್ ಈಸ್ ಫಿಲ್ಡ್ ವಿತ್ ಅನ್ ಹೈಪೋಥೆಟಿಕಲ್ ಮೀಡಿಯಮ್ ಕಾಲ್ಡ್ ಈಥರ್ ಮೀಡಿಯಮ್. ಈಥರ್ ಅನ್ನೋ ಒಂದು ಮೀಡಿಯಮ್ಮಿಂದ ಫಿಲ್ ಆಗಿದೆಯಂತೆ ಇಡೀ ಯೂನಿವರ್ಸ್. ಅದರೊಳಗಡೆ ಏನಿದೆ, ಈಥರ್ ಪಾರ್ಟಿಕಲ್ಸ್ ಇದೆ. ಸೊ ನಾವೇನು ಸೌಂಡ್ ಅಥವಾ ಲೈಟ್ನ ಪ್ರಪಗೇಟ್ ಮಾಡ್ತೀವಿ, ಆ ಪ್ರಪಗೇಟ್ ಆದಂಥ ಲೈಟು ಅಂದರೆ ಸೋರ್ಸು, ಲೈಟ್ನ ಪ್ರೊಡ್ಯೂಸ್ ಮಾಡೋ ಸೋರ್ಸು ವೇವ್ನ ಜನ್ರೇಟ್ ಮಾಡುತ್ತೆ. ದಟ್ ವೇವ್ ಈಸ್ ಅ ಲಾಂಜಿಟ್ಯೂಡಿನಲ್ ವೇವ್ ಅಂತ ಹೇಳ್ತಾರೆ. ಅಂದರೆ ವೈಬ್ರೇಷನ್ಸ್ ಟೇಕ್ಸ್ ಪ್ಲೇಸ್ ಅಲಾಂಗ್ ದ ಡೈರೆಕ್ಷನ್ ಆಫ್ ಪ್ರೊಪಗೇಷನ್ ಆಫ್ ಲೈಟ್. ಲಾಂಜಿಟ್ಯೂಡಿನಲ್ ವೇವ್ಸ್ ಯು ನೋ ಆಲ್ರೆಡಿ. So there are two types of waves, transverse and longitudinal, depending on the vibration of the particles. So ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾರ್ಟಿಕಲ್ ಏನಂದರೆ, ಈ ಪರ್ಟಿಕ್ಯುಲರ್ ಥಿಯರಿ ಕನ್ಫರ್ಮ್ಸ್ ಅಥವಾ ಎಕ್ಸ್ಪ್ಲೈನ್ಡ್ ದ ನೇಚರ್ ಆಫ್ ಲೈಟ್ ಆ್ಯಂಡ್ ದ ನೇಚರ್ ಆಫ್ ಲೈಟ್ ಈಸ್ ವೇವ್ ನೇಚರ್ ಅಂತ. ಇನ್ನೊಂದು ಏನಂದರೆ, ನ್ಯೂಟನ್ ಏನು ಎಕ್ಸ್ಪ್ಲೈನ್ ಮಾಡಿದ್ರಲ್ಲ, ಲೈಟು ರೇರರ್ ಮೀಡಿಯಮಲ್ಲಿ ಸ್ಲೋ ಆಗಿ ಹೋಗುತ್ತೆ, ಡೆನ್ಸರ್ ಮೀಡಿಯಮಲ್ಲಿ ಫಾಸ್ಟಾಗಿ ಹೋಗುತ್ತೆ ಅಂತ ಇವರು ಚೇಂಜ್ ಮಾಡ್ತಾರೆ ಇದನ್ನ. ಅಂದರೆ ಲೈಟ್ ಆಲ್ವೇಸ್ ಟ್ರಾವೆಲ್ಸ್ ಫಾಸ್ಟರ್ ಇನ್ ರೇರರ್ ದ್ಯಾನ್ ಡೆನ್ಸರ್ ಅಂತ ಇವರು ಪ್ರೂವ್ ಮಾಡ್ತಾರೆ ಹೈಗನ್ಸ್ ಥಿಯರಿ ಪ್ರಕಾರ, ಹೈಗನ್ಸ್ ಪ್ರಿನ್ಸಿಪಲ್ ಪ್ರಕಾರ. ಇದನ್ನು ಡೀಟೇಲಾಗಿ ಆಮೇಲೆ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಒನ್, ಇದನ್ನು ಇಂಪ್ರೂವ್ ಮಾಡ್ತಾರೆ. ಇವರು ಹೇಳ್ತಾರೆ ಲಾಂಜಿಟ್ಯೂಡಿನಲ್ ವೇವ್ ಅಂತ ಹೇಳ್ತಾರಲ್ವಾ. ಈ ಲಾಂಜಿಟ್ಯೂಡಿನಲ್ ವೇವ್ ಅಂತ ಹೇಳಿದ್ನ ಯಾಕೋ ಸ್ಯಾಟಿಸ್ಫೈ ಆಗಲ್ಲ ಕೆಲವು ಸೈಂಟಿಸ್ಟ್ಗೆ. ಆಗ ಮ್ಯಾಕ್ಸ್ವೆಲ್ ಒಂದು ಥಿಯರಿನ ಪ್ರಪೋಸ್ ಮಾಡ್ತಾರೆ. ದಟ್ ಥಿಯರಿ ಈಸ್ ಕಾಲ್ಡ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಥಿಯರಿ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಥಿಯರಿ. This theory was proposed by Maxwell and it is very famous theory. Now also we are using this one, electromagnetic wave theory. According to this theory, light is an electromagnetic wave. That means it is transverse in nature. It consists of electric and magnetic field vectors. We already discussed in the electromagnetic wave chapter. It perpendicular to the direction of propagation of light also, and it can pass through the space, vacuum, any medium it passes. It travels with the speed 3 × 10⁸ meter per second in space athwa air or vacuum, and velocity decreases when it enter into the denser medium. This is very, very important. And the speed of light is given by 1/√μ0 in free space, you know already, and it is approximately equal to 3 × 10⁸ meter per second. This is electromagnetic wave theory. And last theory was proposed by Max Planck. That was called quantum theory. So Planck's quantum theory. According to Planck, light consists of tiny energy packets. Each energy packet has an energy of h nu. It's called quantum, and a group of quantum athwa photons is called quanta nh nu. So where n is the quantum number, h is the Planck's constant, nu is the frequency of radiation. So according to this theory, light behaves as a particle in nature, and photons always travels along a straight line. Photons carry the energy and momentum. Nenpitkoli, photon possess mass only when it is in motion. That means rest mass of photon is always zero irutte, mass irutte, move ಆಗ್ತಿರೋದು ಮಾತ್ರ ಫೋಟಾನಿಗೆ ಮಾಸ್ ಇರುತ್ತೆ, ರೆಸ್ಟ್ ಅಲ್ಲಿ ಇದ್ರೆ ಮಾಸ್ ಇರೋದಿಲ್ಲ. And
ಈಚ್ ಫೋಟಾನ್ ಕ್ಯಾರಿ ದ ಎನರ್ಜಿ ಆ್ಯಂಡ್ ಈಚ್ ಫೋಟಾನ್ ಕ್ಯಾರಿ ದ ಮೊಮೆಂಟಮ್. ಗೊತ್ತಿಲ್ಲ ಕೆಲವು ಕ್ಯಾರೆಕ್ಟರಿಸ್ಟಿಕ್ಸ್ ಫೋಟಾನ್. ಯಾವುದೇ ಫೋಟಾನು ಮೀಡಿಯಮಲ್ಲಿ ಪ್ರೊಪಗೇಟ್ ಆಗ್ತಿದ್ರೆ ಆ ಮೀಡಿಯಮ್ ಮೇಲೆ ಎಫೆಕ್ಟ್ ಮಾಡುತ್ತೆ. ಸೊ ಎನರ್ಜಿನ ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗುತ್ತೆ. ಸೊ ಅದು ಎನರ್ಜಿನ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಟ್ರಾನ್ಸ್ಫರ್ ಮಾಡುತ್ತೆ. ಮೊಮೆಂಟಮ್ನ ಪ್ರೊವೈಡ್ ಮಾಡುತ್ತೆ. ಪ್ರೆಷರ್ನ ಆ್ಯಕ್ಟ್ ಮಾಡುತ್ತೆ ಆ ಮೀಡಿಯಮ್ ಮೇಲೆ. ಯಾವುದಾದ್ರೂ ಸರ್ಫೇಸ್ ಮೇಲೆ ಇನ್ಸಿಡೆಂಟ್ ಆದರೆ ಅಲ್ಲಿ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಸೊ ದೀಸ್ ಆರ್ ಆಲ್ ಎಕ್ಸ್ಪ್ಲನೇಷನ್ ಗಿವನ್ ಬೈ Max Planck. Okay, these are the 4 theories. First one, Newton's corpuscular theory. Second one, Huygens wave theory. Third one, Maxwell's electromagnetic wave theory. Fourth one, Planck's quantum theory of radiation. ಇದರಲ್ಲಿ corpuscular theory and quantum theory explain the particle nature. Wave theory and electromagnetic wave theory explain the wave nature of light. Understood?